ವೆಲ್ಕಮ್ ಬ್ಯಾಕ್ ಟು ಸಮೃದ್ಧ ಸದನ ವ್ಲಾಗ್ಸ್ ಇನ್ ಕನ್ನಡ. ನಾನು ನಿರ್ಮಲಾ. ಬನ್ನಿ ಇವತ್ತಿನ ವ್ಲಾಗನ್ನು ಶುರು ಮಾಡ್ತಾ ಇದ್ದೀನಿ. ಸೊ ವಿಡಿಯೋ ನೋಡ್ತಿರೋರೆಲ್ಲ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸಬರೆಲ್ಲ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಬೆಳಗ್ಗೆನೇ ಇವತ್ತು ಮುದ್ದೆ ತೊಗೊಂಡಿದ್ದೀನಿ. ಮುದ್ದೆ ಮತ್ತು ಸ್ವಲ್ಪ ಗೊಡ್ಕಾರ, ಹಾಗೆ ಒಂದಷ್ಟು ಮೊಟ್ಟೆ ಪಲ್ಯ ತೊಗೊಂಡು ನಾನು ಊಟ ಮಾಡಿಕೊಂಡು ಮಗಳಿಗೂ ಊಟ ಮಾಡಿಸ್ದೆ. ಈ ಒಂದು ಬಿಸಿಲಲ್ಲಿ ಆ ಒಂದು ಖಾರ ತಿಂದುಬಿಟ್ರೆ ಅಂತೂ ಬೆವರು ಕಿತ್ಕೊಬಿಡುತ್ತೆ. ಸೊ ಒಂದು 10:30 ಸುಮಾರಲ್ಲಿ ತೊಗೊಂಡಪ್ಪ. ಬೇಗನೆ ಊಟ ಮಾಡಿದೆ ಸ್ವಲ್ಪ ಇವತ್ತು. ಇವತ್ತೇನೆಂದರೆ ಊರಿಗೆ ಹೋಗಬೇಕು ಅನ್ನೋ ಪ್ಲ್ಯಾನ್ ಇದೆ. ಅದಕ್ಕೋಸ್ಕರ ಸ್ವಲ್ಪ ಬೇಗ ಎಲ್ಲ ಕೆಲಸ ಮುಗಿಸಿ ಮಾಡ್ತಾಯಿದ್ದೀನಿ. ಸೊ ರಾತ್ರಿದೇ ಸ್ವಲ್ಪ ಸಾಂಬಾರಿತ್ತು, ಅದಕ್ಕೋಸ್ಕರ ಸ್ವಲ್ಪ ಈ ಗೊಡ್ಡು ಖಾರ ಮಾಡಿದ್ರೆ ಅಡ್ಜಸ್ಟ್ ಆಗುತ್ತೆ ಅಂತ ಹೇಳಿ ಮೊಟ್ಟೆ ಪಲ್ಯ ಮಾಡಿ ಗೊಡ್ಡು ಖಾರ ಮಾಡಿದೆ. ಆನಂತರ ಬಂದು ಸಾಯಂಕಾಲ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಇವಾಗ ಊರಿಗೆ ಹೋಗೋದಕ್ಕೆ ರೆಡಿ ಆಗಿದ್ದೀನಿ ನಾನು ಮತ್ತು ನಿದೀಕ್ಷಾ ಹಾಗೆ ಯೋಗಿತಾ. ಏನಂದರೆ ಮದುವೆ ಇದೆ ಒಂದು. ಸೊ ಮದುವೆಗೆ ಅಂತ ಹೊರಡ್ತಾ ಇರೋದು. ಹಾಗೆ ಒಂದು 2 ದಿನ ಇದ್ಬಿಟ್ಟು ಬರೋಣ, ಸ್ವಲ್ಪ ಮೈಂಡೆಲ್ಲ ಫ್ರೀ ಆಗುತ್ತೆ ಅಂತ ಹೇಳಿ ಬಂದಿರೋ ಅಂಥದ್ದು. ಸೊ ಇವಾಗ ಅಡುಗೆ ಮಾಡ್ತಾಯಿದ್ದೀನಿ ಅಪ್ಪ. ಒಂದು 2:45 ಆಗಿತ್ತು ಟೈಮು ನಾನು ಅಡುಗೆ ಮಾಡೋವಾಗ. ಬಸ್ಸಾರು ಮತ್ತು ಸ್ವಲ್ಪ ಇದಿತ್ತು, ಏನದು ಹೀರೆಕಾಯಿ, ಸ್ವಲ್ಪ ಬೇಳೆ ಎಲ್ಲ ಹಾಕಿಬಿಟ್ಟು ಬಸ್ಸಾರು ಮಾಡ್ತಾಯಿದ್ದೀನಿ. ಇವಾಗ ಬಸ್ಸಾರು ಮಾಡಿಬಿಟ್ರೆ ನಾಳೆ ಬೆಳಗ್ಗೆಗೂ ಅದೇ ತಿನ್ಕೊಳ್ತಾರೆ ಅಂತ ಹೇಳಿ ಇವಾಗ ರೆಡಿ ಮಾಡ್ತಾಯಿದ್ದೀನಿ. ಅಜ್ಜಿ ಸ್ವಲ್ಪ ಮುದ್ದೆಗಿದೇನೋ ಅಥವಾ ರೈಸ್ ಏನಾದರೂ ಮಾಡ್ಕೊಳ್ತಾರೆ. ಸೊ ಮುದ್ದೆ ಕಂಪಲ್ಸರಿ ಬೇಕೇ ಬೇಕು. ರೈಸ್ ಇದೆ, ಬೆಳಗ್ಗೆ ಮಾಡಿರೋದು ಒಂದು ಸ್ವಲ್ಪ ಇದೆ. ಯಾರೂ ತಿನ್ನಲ್ಲ, ತಿಂದರೆ ಸ್ವಲ್ಪ ಹಸ್ಬೆಂಡ್ ಮಾತ್ರ ತಿಂತಾರೆ ಅಷ್ಟೇ. ಸೊ ಇವಾಗ ಸಾಂಬಾರಿಗೆ ರೆಡಿ ಮಾಡ್ತಾಯಿದ್ದೀನಿ. ಇವತ್ತಿನ ದಿನ ಹೇಗೆಲ್ಲ ಇರುತ್ತೆ ಅಂದರೆ, ಇವತ್ತಿನ ದಿನ ಅಂತೂ ನಿಜವಾಗ್ಲೂ ವೆಯ್ಟ್ ಲಾಸ್ ಒಂದು ದಿನ ಅಂತ ಅಲ್ವೇ ಅಲ್ಲ. ಮದುವೆ ಇದೆಯಲ್ಲ, ನಿಜವಾಗ್ಲೂ ಭರ್ಜರಿಯಾಗಿ ಬಾರಿಸಿದ್ದೀನಿ ಇವತ್ತಂತೂ. ಬನ್ನಿ ನೀವೇ ನೋಡಿರಂತೆ ಹೇಗೆಲ್ಲ ಇರುತ್ತೆ ಏನು ಅನ್ನೋದನ್ನು. ಪ್ಲ್ಯಾನೇ ಇರಲಿಲ್ಲಪ್ಪ, 1-2 ದಿನ ಇರೋ ಪ್ಲ್ಯಾನೇ ಇರಲಿಲ್ಲ. ಯಾಕೋ ಒಂಥರ ನನಗೆ ಒಂದು ಮೈಂಡು ಸ್ವಲ್ಪ ಫ್ರೆಶ್ ಬೇಕು ಅನ್ನೋ ಥರ ಅನ್ನಿಸ್ತಾ ಇತ್ತು. ಅದಕ್ಕೋಸ್ಕರ ಸರಿ 1-2 ದಿನ ಇದ್ಬಿಟ್ಟು ಬರೋಣ ಅಂತ ಹೇಳಿ ಹೊರಡ್ತಾ ಇದ್ದೀನಿ. ಸೊ ಇವಾಗ ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗಿಸ್ದೆ. ಸೊ ಈ ಬಸ್ಸಾರು ಮಾಡಿದಾಗ ಏನು ಕುದಿಯೋಕೆ ಇಡ್ತೀವಲ್ಲ, ಸೊ ಅದಕ್ಕೆ ಮುಂಚೆ ಸ್ವಲ್ಪ ಕರಿಬೇವು, ಸ್ವಲ್ಪ ಹಸಿ ಕರಿಬೇವು, ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಕುದಿಯೋಕ್ಕಿಟ್ರೆ ಘಮ ಘಮ ಅಂತ ಇರುತ್ತೆ ಗೊತ್ತಾ. ತುಂಬ ಚೆನ್ನಾಗಿತ್ತು ಬಸ್ಸಾರು ಮಾತ್ರ. ಅಂದರೆ ಒಂದು ಸ್ಮೆಲ್ಲಲ್ಲೇ ಗೊತ್ತಾಗ್ತಾಯಿತ್ತು. ನಾನೇನು ಊಟ ಮಾಡಲಿಲ್ಲ, ಬೆಳಗ್ಗೆ ಮುದ್ದೆ ತೊಗೊಂಡಿದ್ದು ಅಷ್ಟೇ, ಊಟ ಏನೂ ಮಾಡಲಿಲ್ಲ. ರೆಡಿ ಮಾಡಿ ಇಡ್ತಾ ಇದ್ದೀನಿ. ಸೊ ಇವಾಗ ಮಾಡಿ ಇಟ್ಬಿಟ್ರೆ ಏನು ಗೊತ್ತಾ, ಇವಾಗ ಬೆಳಗ್ಗೆ ಸಾಯಂಕಾಲ ಮುದ್ದೆ ಏನಾದರೂ ಮಾಡ್ಕೊಳ್ತಾರೆ, ನಾಳೆ ಬೆಳಗ್ಗೆ ಅದಕ್ಕೆ ರೈಸೋ ಗೀಸೋ ಏನಾದರೂ ಮಾಡ್ಕೊತಾರೆ. 2 ದಿನ ಆಗುತ್ತೆ ಅಂತ ಹೇಳ್ಬಿಟ್ಟು. ಯಾವಾಗಲೂ ಅಷ್ಟೇ ಊರಿಗೆ ಬರೋ ಟೈಮಲ್ಲಿ ನಾನು ಈ ರೀತಿ ಬಸ್ಸಾರು ಮಾಡಿ ಇಟ್ಬಿಟ್ಟು ಬಂದುಬಿಡ್ತೀನಿ. 2 ಟೈಮ್ ತಿನ್ಕೊಳ್ತಾರೆ, ಮತ್ತು ಸಾಯಂಕಾಲಕ್ಕೆ ಏನಾದರೂ ಮಾಡ್ಕೊಳ್ತಾರೆ ಅಂತ ಹೇಳಿ. ಸೊ ಇವತ್ತು ಮಂಗಳವಾರ, ಬುಧವಾರ ಇರ್ತೀನಿ, ಗುರುವಾರ ಸಾಯಂಕಾಲ ಊರಿಗೆ ಮತ್ತು ವಾಪಸ್ ಬರ್ತೀನಿ. ಇವಾಗ ಮನೆಯಲ್ಲೇ ನಮ್ಮ ಒಂದು ತಾಯಿ ಮನೆಯಲ್ಲೇ ಕೂತ್ಕೊಂಡು ವಾಯ್ಸ್ ಓವರ್ ಕೊಡ್ತಾ ಇರೋವಂಥದ್ದು. ರೆಡಿ ಆದೆ, ಆಟೋ ಬುಕ್ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ. ಮತ್ತು ನಾನು ಇಲ್ಲಿಂದ ಹೋಗಿ ಅಲ್ಲಿ ರೆಡಿ ಆಗಿಬಿಟ್ಟು ಮದುವೆಗೆ ಹೋಗಬೇಕು. ಅಮ್ಮನ ಮನೆಗೆ ಹೋಗಿ ಅಲ್ಲಿಂದ ರೆಡಿ ಆಗಿಬಿಟ್ಟು ಮತ್ತೆ ನಾನು ಮದುವೆಗೆ ಹೋಗಬೇಕು. ಸೊ ಅದಕ್ಕೋಸ್ಕರ ಒಂದು 3:45ಗೆಲ್ಲನೂ ಮನೆ ಬಿಟ್ಟೆ. 3:45ಗೆಲ್ಲನೂ ಆಟೋ ಬುಕ್ ಮಾಡಿಕೊಂಡು ಬಂದ್ವಿ. ಯೋಗಿತಾ ನಿದೀಕ್ಷಾ ಅಂತೂ ಫುಲ್ ಖುಷು. ಸುಶಾನ್ ಇರ್ತಾನೆ ಅಂದರೆ ನನ್ನ ಅಣ್ಣನ ಮಗ, ಚೆನ್ನಾಗಿ ಆಡ್ಬೋದು. ಮಮ್ಮಿ ಯಾವಾಗ ಹೋಗೋದು ಊರಿಗೆ, ಯಾವಾಗ ಹೋಗೋದು, ಎಷ್ಟು ಸುಮಾರು ಒಂದು 3-4 ದಿನದಿಂದ ಪೀಡಿಸ್ತಿದ್ದಾರೆ. ಊರಿಗೆ ಯಾವಾಗ ಹೋಗ್ತೀವಿ ಅಂತ ಹೇಳಿ. ಇನ್ನು ಆಟೋ ಅಂಕಲ್ ಜೊತೆ ಮಾತಾಡ್ಕೊಂಡು ಬಂದಪ್ಪ. ಬಂದಿದ್ದೇ ಗೊತ್ತಾಗಲಿಲ್ಲ, ಚೆನ್ನಾಗಿ ಮಾತಾಡ್ಕೊಂಡು ಬಂದರು. ಏನೇನೋ ಅವರ ಒಂದು ಲೈಫ್ ಸ್ಟೋರಿನ ಹೇಳ್ಕೊಂಡು ಬಂದರೆ, ಏನು ಗೊತ್ತಾ, ಎಲ್ಲಾದರೂ ಈ ಥರ ಹೋದಾಗ ಯಾರಾದರೂ ಮಾತಾಡ್ಕೊಂಡಿದ್ರೆ ಹೋಗೋದು ಗೊತ್ತಾಗೋದಿಲ್ಲ ನಮಗೆ. ಇಲ್ಲಾಂದರೆ ಏನೋ ಒಂಥರ ಟಯರ್ಡ್ ಅನ್ನೋ ಥರ ಫೀಲ್ ಅನ್ನಿಸ್ತಾ ಇರುತ್ತೆ. ಇನ್ನು ಬಂದಿದ್ದ ತಕ್ಷಣ ಸೊ ಪಾಪು ನೋಡಿದ್ಮೇಲೆ ಒಂಥರ ಸಮಾಧಾನ ಆಯಿತು ನನಗೆ. ಫೋನಲ್ಲಿ ನೋಡಿ ಯಾವಾಗ ಅವ್ನು ಮುದ್ದಾಡ್ತೀನೋ, ಯಾವಾಗ ಎತ್ಕೊಳ್ತೀನೋ ಅನ್ನೋ ಥರ ಅನ್ನಿಸ್ತಾ ಇತ್ತು. ಸೊ ಬಂದಿದ್ದ ತಕ್ಷಣ ಚೆನ್ನಾಗಿ ಮುದ್ದಾಡಿದ್ರೆ. ಬಂದಿದ್ದ ತಕ್ಷಣ ನಾನು ಮನೆಗೆ ಬಂದಿಲ್ಲಪ್ಪ, ನಮ್ಮ ಆಂಟಿಯವ್ರನ್ನೆಲ್ಲ ಮಾತಾಡಿಸ್ಕೊಂಡು ನಾನು ಬರೋ ಅಷ್ಟೊತ್ತಿಗೆ ಆಗೋಯ್ತು. ಒಂದು 20 ನಿಮಿಷ ನಾನು ಬಂದಲ್ಲಿಗೆ ಒಂದು 20 ನಿಮಿಷ ಆದಮೇಲೆ ನಾನು ಮನೆಗೆ ಬಂದಿದ್ದು. ಆಂಟಿಯವರೆಲ್ಲ ಇದ್ದರು, ಸಿಕ್ಕಿದ್ರು. ಸಡನ್ನಾಗಿ ಎಂಟ್ರಿ, ಯಾರಿಗೂ ಗೊತ್ತಿಲ್ಲ ನಾನು ಬರೋದು. ಏನು ಇದಕ್ಕಿದ್ದಾಗೆ ಬಂದುಬಿಟ್ಟಿದೆಯಾ ಅಂತ ಎಲ್ಲರೂ ಶಾಕು. ಬಂದೆ. ನಂತರ ಬಂದು ಈವ್ನಿಂಗು ರೆಡಿ ಆದೆ. ಹೇಗೆ ಕಾಣಿಸ್ತಾ ಇದ್ದೀನಿ, ಸೊ ಒಂದು ಫೋಟೋ ಹಾಕ್ತೀನಿ ನೋಡಿ ಯಾವ ರೀತಿ ಇದೆ ನನ್ನ ಒಂದು ಔಟ್ಫಿಟ್ ಅಂತ ಹೇಳಿ. ನಾನು ಮತ್ತು ಅಮ್ಮ ಇಬ್ಬರು ಹೊಡೆಸ್ಕೊಂಡಿರುವಂಥ ಫೋಟೋ.
ಸೊ ಹೇಗೆ ಕಾಣಿಸ್ತಾ ಇದ್ದೀನಿ? ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ. ಸ್ಯಾರಿಯಲ್ಲಿ ಸ್ವಲ್ಪ ದಪ್ಪ ಕಾಣಿಸ್ತಾ ಇದ್ದೀನೇನೋ ಅನ್ನೋ ಥರ ನನಗೆ ಫೀಲ್ ಅನ್ನಿಸ್ತಾ ಇತ್ತು. ಬ್ಲೌಸಸ್ ಎಲ್ಲ ಲೂಸ್ ಆಗೋಗ್ಬಿಟ್ಟಿದೆಯಪ್ಪ. ಎಲ್ಲನೂ ಸ್ಟಿಚ್ ಮಾಡಿಸಿದ್ದೀನಿ, ಆದರೂ ಲೂಸಾಗೇ ಇದೆ. ಏನೂ ಮಾಡೋದಕ್ಕಾಗೋದಿಲ್ಲ. ಇನ್ನು ಹೊಸ್ದಾಗಿ ಹೊಲಿಸೋವೆಲ್ಲ ಸ್ವಲ್ಪ ಫಿಟ್ಟಾಗಿ ಹೊಲಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಇದು ಅಣ್ಣನ ಮದುವೆಯಲ್ಲಿ ಹೊಲಿಸಿರೋಂಥ ಸ್ಯಾರಿ. ಅಣ್ಣನ ಮದುವೆಯಲ್ಲಿ ಉಟ್ಕೊಂಡಿದ್ದು ಮತ್ತೆ ಇವಾಗ ಉಟ್ಕೊಳ್ತಾ ಇದ್ದೀನಿ 2 ವರ್ಷ ಆದಮೇಲೆ. ಫುಲ್ಲು ಲೂಸಾಗಿ ಹೋಗ್ಬಿಟ್ಟಿದೆ ಗೊತ್ತಾ ಬ್ಲೌಸ್ ಎಲ್ಲ. ಆಯಿತು, ರಿಸೆಪ್ಷನ್ನ ಮುಗಿಸ್ಕೊಂಡು ಬಂದ್ವಿ. ಚೆನ್ನಾಗಾಯಿತು ಮದುವೆ ಮಾತ್ರ. ಜನ ಅಂದರೆ ಜನ. ಚೆನ್ನಾಗಾಯಿತು ರಿಸೆಪ್ಷನ್ನು. ಇನ್ನು ನಾಳೆ ಮುಹೂರ್ತ ಇದೆ. ಮುಹೂರ್ತಕ್ಕೆಲ್ಲ ಏನೂ ಹೋಗೋದಿಲ್ಲಪ್ಪ, ಸಾಕು ಒಂದೇ ಟೈಮ್ ಅಂತೇಳಿ. ನನಗಂತೂ ಸಿಕ್ಕಾಪಟ್ಟೆ ತಲೆನೋವು ಬಂದ್ಬಿಡ್ತು. ಏನು ಗೊತ್ತಾ, ಅಲ್ಲಿ ಆರ್ಕೆಸ್ಟ್ರಾ ಅದೆಲ್ಲ ಇಟ್ಟಿದ್ರು, ಹೆವಿ ಸೌಂಡು ಆಗಲಿಲ್ಲ ನನಗೆ ಒಂದು. ಮತ್ತು ಈ ಪರ್ಫ್ಯೂಮ್ಸ್ ಎಲ್ಲ ಹಾಕ್ಕೊಂಬಂದಿರ್ತಾರಲ್ಲ, ಸಿಕ್ಕಾಪಟ್ಟೆ ಸ್ಮೆಲ್ಲು. ನನ್ನ ಕೈಯಲ್ಲಿ ತಡ್ಕೊಳೋಕ್ಕೆ ಆಗಲಿಲ್ಲ. ಯಾವಾಗ ಮನೆಗೆ ಹೋಗ್ಬಿಡ್ತೀನೋ ಅನ್ನೋ ಥರ ಅನ್ನಿಸ್ತಾ ಇತ್ತು. ಇನ್ನು ಮಗುನ ಬೇರೆ ಅವರು ಇವರು ಎಲ್ಲ ಎತ್ಕೊಂಡು ಇಸ್ಕಾಡ್ತಾ ಇದ್ರು. ನನಗಂತೂ ಹೊಟ್ಟೆನೇ ಉರಿತಾ ಇತ್ತು. ಅಯ್ಯೋ ಎಷ್ಟು ಇಸ್ಕ್ತಾರಪ್ಪ ಮಗುನ ಅಂತ ಹೇಳಿ. ಫಸ್ಟು ಮನೆಗೆ ಹೋಗೋಣ ನಡೀರಿ ಅಂತ ಹೇಳಿ ಕರ್ಕೊಂಬಂದೆ. ಇನ್ನು ನನ್ನ ಊಟ ಆ ರೀತಿ ಇತ್ತಪ್ಪ. ಚೆನ್ನಾಗಿ ಬ್ಯಾಟಿಂಗ್ ಮಾಡಿದ್ದೀನಿ ಇವತ್ತು. ಪಾನಿಪುರಿ ಅದೆಲ್ಲ ಚೆನ್ನಾಗಿ ತಿಂದಿದ್ದೀನಿ. ಸೊ ಇನ್ನು ನಾಳೆ ಸ್ವಲ್ಪ ಲೇಟಾಗಿ ಊಟ ಮಾಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಸೊ ನೋಡಿ, ಎಲ್ಲರೂ ಬಂದು ಮಾತಾಡ್ಸೋದೆ. ಅವನಿರೋ ಕಲ್ಲರ್ಗೂ, ಅವ್ನಿಗೆ ಹಾಕಿರೋ ಬಟ್ಟೆಗೂ, ಅವ್ನು ಆಡ್ತಾ ಇದ್ದಿದ್ದಕ್ಕೂ ಮಾತಾಡ್ತಿರೋರೆಲ್ಲ ಬಂದು ಮಾತಾಡಿಸ್ತಾ ಇದ್ರು ಅವನ್ನ. ಮಕ್ಕಳಂದರೆ ಎಲ್ಲರಿಗೂ ಇಷ್ಟನೇ ಅಲ್ವಾ ಸಾಮಾನ್ಯವಾಗಿ. ಅವನು ಆ ಥರ ಅಲ್ಲಿ ಎಲ್ಲರಿಗೂ ಅವನು ಅಷ್ಟು ಅಟ್ರ್ಯಾಕ್ಟ್ ಆಗ್ತಾ ಇದ್ದ. ಸೊ ಹಾಗೆ ಇದಾಗಿದ್ದಪ್ಪ ಇವತ್ತಿನ ಒಂದು ಸಿಂಪಲ್ ವಿಡಿಯೋ. ಒಂದು 7 ಮಿನಿಟ್ಸ್ ವಿಡಿಯೋ ಅಷ್ಟೇ. ಮತ್ತು ನಾಳೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಸಮೃದ್ಧಿ ಸದನ ವ್ಲಾಗ್ಸ್ ಕನ್ನಡ ಚಾನಲ್ನ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಯಾವುದೇ ರೀತಿಯಾದಂಥ ವೆಯ್ಟ್ ಲಾಸ್ ಇಲ್ಲ ಇವತ್ತು. ಸೊ ಭರ್ಜರಿಯಾಗಿ ಬಾರಿಸಿದ್ದೀನಿ. ಯಾವಾಗಾದರೂ ಒಂದೊಂದು ಸತಿ ತಗೊಂಡ್ರೆ ಏನೂ ಆಗೋದಿಲ್ಲ. ಮತ್ತು ನಾಳೆ ಅದನ್ನು ಬ್ಯಾಲೆನ್ಸ್ ಮಾಡ್ಕೊಬಿಡಬೇಕು. ಸೊ ಮತ್ತೆ ನಾಳೆ ಭೇಟಿ ಆಗ್ತೀನಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಬಾಯ್.